ಸಿದ್ಧಾರ್ಥ ವರ್ಸಸ್ ಆಜಾನ್ ಚರ್ಚೆ ಮುಂದುವರಿಸ್ತಾ ಹೋಗೋಣ. ಫಾರೂಕ್ ಅವರೇ, ನಿಮ್ಮ ಫಸ್ಟ್ ಕಾಮೆಂಟ್ ತಗೋಬಿಡ್ತೀನಿ ನಾನು. ಆವಾಗಲೇ ಭಾಸ್ಕರ್ ಸರ್ ಹೇಳ್ತಾ ಇದ್ರು 100% ಅಲ್ಲಿ ಬರೀ ಮುಸಲ್ಮಾನರು ಇದ್ದಾರಂತ. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. 80% ಇದೆ, 20% ಮಿಕ್ಸ್ ಇದ್ದಾರೆ. ನಾನು ಹೋಗಿದ್ದೀನಿ, ನೋಡಿದ್ದೀನಿ. ಮತ್ತೆ ಎಲ್ಲೂ ಫತ್ವಾ ಆಡಿಸಿಲ್ಲ, ನೀವು ಬೇರೆಯವ್ರಿಗೆ ಕೊಡಲೇಬೇಕು ಜಮೀನು, ಅಲ್ಲಿ ತೊಗೊಳ್ಬಾರ್ದು ಅಂತ ಹೇಳ್ಬಿಟ್ಟು. ಇದೇ ರೀತಿ ನಾನು ತಮಿಳ್ನಾಡಲ್ಲಿರುವಂಥ ಒಂದು ಭಾಸ್ಕರ್ ಸರ್ ಗೊತ್ತಿದೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ, ಆದರೆ ನಾನು ನೋಡಿದಾಗ ಇಲ್ಲಿಂದ 4 ವರ್ಷ ಹಿಂದೆ ಒಂದು ಮದುವೆಗೆ ಹೋದೆ. ಹೋದಾಗ ಅಲ್ಲಿ ಹೆಸರು ಬಾಯಲ್ಲೇ ಇದೆ, ಬರ್ತಾ ಇಲ್ಲ, ಹೇಳ್ತೀನಿ ಊರ ಹೆಸರು. ಆ ಊರಲ್ಲಿ ಹೋದಾಗ ಏನಾಯ್ತು ಅಂದರೆ ನನಗೆ ಆಶ್ಚರ್ಯವಾದ ಏನಾಗಿದೆ ಅಂದರೆ, ನಮ್ಮ ಮುಸಲ್ಮಾನರಲ್ಲೇ ಹೇಗಿತ್ತು ಅಂದರೆ ಶಿಯಾನೇ ಸಪ್ರೇಟಾಗಿದ್ದರು, ಸುನ್ನಿನೇ ಸಪ್ರೇಟಾಗಿದ್ದರು. ಈ ರೀತಿ ಆ ಊರೇ ಒಂಥರ ಭಾಗವಾಗಿದೆ, ಆದರೆ ಸ್ವಚ್ಛವಾಗಿದೆ, ಯಾವುದೂ ತೊಂದರೆ ಇಲ್ಲ. ಆದರೆ ಯಾರು ಅಲ್ಲಿ ಒಂದು ಪ್ರಾಪರ್ಟಿ ಕೊಂಡ್ಕೊಬೇಕಾದ್ರೇನು ಅಲ್ಲೊಬ್ಬರು ಮುಸಲ್ಮಾನರು, ಅದೇ ಹೇಳ್ತೀವಲ್ಲ, ಶಿಯಾ ಬಂದು ಇವರು ಸುನ್ನಿಯವ್ರು ಕೊಡೋಂಗಿಲ್ಲ, ಸುನ್ನಿಯವರು ಶಿಯಾ ಅವ್ರು ಕೊಡೋಂಗಿಲ್ಲ, ಹಿಂದೂ ಅವ್ರಿಗೂ ಕೊಡೋಂಗಿಲ್ಲ, ಹಿಂದೂ ಅವರು ಮುಸ್ಲಿಮ್ಸ್ಗೂ ಕೊಡೋಂಗಿಲ್ಲ, ಆ ಥರ ಅಂತ ಡಿವೈಡ್ ಮಾಡಿ ಇಟ್ಟಿದ್ದಾರೆ ಆ ಊರನ್ನ. ಇಲ್ಲ ಸರ್, ಇಲ್ಲಿ ಆಂಬೂರ್ ಪಕ್ಕದಲ್ಲೇ ಬರುತ್ತೆ, ಬೇಲೂರು ಮತ್ತು ಆಂಬೂರ್ ಮಧ್ಯದಲ್ಲೇ ಬರುತ್ತೆ. ಬಾಯಲ್ಲೇ ಇದೆ, ಬರ್ತಾ ಇಲ್ಲ ಹೆಸರು. ಆದರೆ ಅಲ್ಲಿ ಹೋದಾಗ ನಾನು ನೋಡಿದಾಗ ಒಂಥರ ವಿಚಿತ್ರವಾಗಿ ಕಾಣಿಸ್ತು. ಏನಪ್ಪ ಈ ಥರ ಇದೆ ಇಲ್ಲಿ ನಮ್ಮ ಭಾರತ ದೇಶದಲ್ಲಿ, ಈ ಥರನೂ ಇದೆ ಅಂತ ಹೇಳ್ಬಿಟ್ಟು. ಎಷ್ಟು ಜಮೀನು ಅಂತ ಕೇಳಿದಾಗ ನನಗೆ ಗೊತ್ತಾಗಿದೆ ಅವಾಗ. ಯಾಕಂದರೆ ನನಗೆ ಯಾಕೆ ಇಷ್ಟ ಆಯಿತು ಅಂದರೆ, ಅಲ್ಲಿ ಪ್ರತಿಯೊಂದೂ ಅಲ್ಲೊಂದು ಬೋರ್ಡ್ ಮೇಲೆ ಬರೆದಿದ್ದಾರೆ ಏನಂತ, ಈ ಟೈಮ್ ಕರೆಂಟ್ ಹೋಗುತ್ತೆ, ಈ ಟೈಮಲ್ಲಿ ನೀರು ಬರುತ್ತೆ, ಈ ಟೈಮಲ್ಲೇ ಅಂಗಡಿ ಓಪನ್ ಇರಬೇಕು, ಈ ಟೈಮಲ್ಲಿ ಕ್ಲೋಸ್ ಇರಬೇಕು ಅಂತಬಿಟ್ಟು. ಇವಾಗ ಸ್ವಲ್ಪ ಹೊತ್ತು ಆಫ್ ಕ್ಯಾಮ್ರಾ ಹೇಳ್ತಾಯಿದ್ರು ಭಾಸ್ಕರ್ ಸರ್, ಅದು ಗ್ಯಾಪ್ನ ಇಟ್ಬಿಟ್ಟು ನಾನು ಬಂತು ಆ ಮೈಂಡಲ್ಲಿ ಹೇಳ್ತಾ ಇದ್ದೀನಿ. ಆ ಥರ ನೋಡಿದಾಗ ನನ್ನ ಮನಸ್ಸಿಗೆ ಒಂದೇ ಒಂದು ನೋವಾಗಿದೆ ಅಂದರೆ, ನಾವು ಭಾರತ ದೇಶದಲ್ಲಿ ಇದ್ದೀವ ಅಥವಾ ಬೇರೆ ಯಾವುದೋ ದೇಶದಲ್ಲಿ ಇದ್ದೀವ, ಈ ಥರ ಯಾಕೆ ಎಲ್ಲರೂ ನಾವೆಲ್ಲ ಹೊಂದಾಣಿಕೆಯಿಂದ ಇರುವಾಗ ಇದು ಯಾಕೆ ಇವ್ರು ಸಪ್ರೇಟ್ ಏರಿಯಾ, ಇವ್ರು ಸಪ್ರೇಟ್ ಏರಿಯಾ, ಈ 4 ಸಂದಿ ಬಿಟ್ಟರೆ ಇನ್ನೊಂದು ಏರಿಯಾ ಬೇರೆ ಕ್ಯಾಸ್ಟು, ಆ ಕ್ಯಾಸ್ಟ್ ಬೇರೆ, ಈ ಕ್ಯಾಸ್ಟ್ ಬೇರೆ, ಯಾಕೆ ಈ ಥರ ಅಂತೇಳ್ಬಿಟ್ಟು ಒಂಚೂರು ಅರ್ಥ ಆಗಲ್ಲ. ಮತ್ತು ಅವಾಗಲೇ ನಮ್ಮ ರಘುದೊಡ್ಡಿ ಸರ್ ಹೇಳ್ತಾಯಿದ್ರು ಡೆವಲಪ್ಮೆಂಟ್ ಬಗ್ಗೆ. ದಯವಿಟ್ಟು ಕ್ಷಮಿಸಬೇಕು, ನಾನು ನಿಮ್ಗೊಂದು ಮಾತು ಹೇಳ್ತೀನಿ. ನಮಗೆ 2,000 ರೂಪಾಯಿ ಬೇಕಾಗಿಲ್ಲ, 10 kg ಅಕ್ಕಿ ಬೇಕಾಗಿಲ್ಲ. ಮೊನ್ನೆ ನನ್ನ ಕಣ್ಮುಂದೆ ನಡೆದಿರೋ ಇನ್ಸಿಡೆಂಟ್ಗೋಸ್ಕರ ನಾನು ಇಟ್ಕೊಂಡು ಈ ಮಾತನ್ನ ಹೇಳ್ತಾ ಇದ್ದೀನಿ ಮಾಧ್ಯಮದಲ್ಲಿ. ಮತ್ತು ನಮಗೆ ಫ್ರೀ ಎಲೆಕ್ಟ್ರಿಸಿಟಿ ಬೇಕಾಗಿಲ್ಲ. ಮಾಮೂಲಿ ಒಬ್ಬ ಪೇಂಟ್ ಮಾಡೋನು 2nd ಫ್ಲೋರಿಂದ ಕೆಳಗೆ ಬಿದ್ದು ಎಮರ್ಜೆನ್ಸಿ ಇದ್ದಾಗ ನಾನು ನಿಮ್ಯಾನ್ಸ್ಗೆ ಕಳಿಸ್ದೆ. ನಿಮ್ಯಾನ್ಸ್ ಕಳಿಸ್ದಾಗ ಹತ್ತಿ ಬೆಲೆಯಿಂದ ನನಗೆ ಬಂದಾಗ ಈಗಲೂ ನೋಡಿ ಎದ್ದು ನಿಂತ್ಕೊಂಡ್ಬಿಟ್ಟು ಒಂಥರ ನನ್ನ ಮನಸ್ಸಿಗೆ ಹೆಂಗೆ ಬೇಜಾರಾಯ್ತು ಅಂದರೆ, ಅವತ್ತು ಇಂಥ ಜಾಗದಲ್ಲಿ ನಾವು ಇದ್ದೀವ ಅಂತ ನನಗೆ ಮಾರಿ ಅನಿಸ್ಬಿಡ್ತು. ಒಂದು ಲೀಡ್ರಾಗಿ ನಾನು ಒಂದು ಬೆಡ್ ಕೊಡ್ಸೋಕ್ಕಾಗಿಲ್ಲ ಅವನ ಕೈಯಲ್ಲಿ, ವೆಂಟಿಲೇಟ್ರು, ICU ಬೆಡ್ಡು. ಅಲ್ಲಿಂದ ನಿಮ್ಯಾನ್ಸಿಂದ ಕರ್ಕೊಂಡು ಆ್ಯಂಬುಲೆನ್ಸಲ್ಲಿ ಮತ್ತೆ ಬರ್ತಾರೆ ಎಲ್ಲಿಗೆ, ವಿಕ್ಟೋರಿಯಾಗೆ ಬರ್ತಾರೆ. ವಿಕ್ಟೋರಿಯಾಗೆ ಬಂದಾಗ ಅಲ್ಲಿ ಹೋಗಿ ನಾನು ಖುದ್ದಾಗಿ ಹೋಗಿ ಫೈಟ್ ಮಾಡಿದಾದ್ಮೇಲೆ ಬೆಡ್ ಸಿಕ್ಕೋದ್ರೊಳಗೆ ಆ ವ್ಯಕ್ತಿ ಮರಣ ಹೊಂದಿರ್ತಾನೆ. ಎಷ್ಟು ಮನ್ಸಿಗೆ ನೋವಾಗುತ್ತೆ. ಆ ಬಡವರಿಗೆ ಆ್ಯಂಬುಲೆನ್ಸಲ್ಲಿ ಕರ್ಕೊಂಡು ಹೋಗೋದಕ್ಕೋಸ್ಕರ ದುಡ್ಡಿರಲ್ಲ. ಆ ದುಡ್ಡನ್ನ ನಾವು ಹೇಳಲ್ಲ, ನಾವು ಅರೇಂಜ್ ಮಾಡಿಕೊಟ್ವಿ ಅಂತ ಹೇಳ್ಬಿಟ್ಟು. ಆದರೆ ಅಲ್ಲಿ ಕೊಟ್ಟಾಗ ಒಂದು ವೆಂಟಿಲೇಟ್ರ್ ಇಲ್ಲದೇ ಇರೋ ಒಂದು ಆ್ಯಂಬುಲೆನ್ಸ್ ಇದೆ, 108. ಬಡವ್ರಿಗಿಲ್ಲದೆ ಇರೋವಂಥ ಆ್ಯಂಬುಲೆನ್ಸ್ ಎಂತ ಏನಕ್ಕೆ ಬೇಕು ಹೇಳಿ? ಬರೀ ಸುಮ್ಗೆನಾ ಎಲ್ಲೋ ಒಂದು ಮನೆ ಕಡೆ ಎಮರ್ಜೆನ್ಸಿ ಅಂತ ಹೇಳ್ಬಿಟ್ಟು ಕಳಿಸೋದಕ್ಕೋಸ್ಕರ, ಬಡವ್ರಿಗೋಸ್ಕರ ಮಾಡಿರೋದು. ಅದ್ರ ವ್ಯವಸ್ಥೆಗಳನ್ನ ಸರಿಯಾಗಿ ಮಾಡಿ. ದಯವಿಟ್ಟು ಸರ್ಕಾರಕ್ಕೆ ನಾನು ವಿನಂತಿ ಮಾಡಿ ಕೇಳ್ತಾ ಇದ್ದೀನಿ. ಡೆವಲಪ್ಮೆಂಟ್ ಅಂದರೆ ನಮಗೆ ಬೇಕಾಗಿರೋದು ಹಾಸ್ಪಿಟಾಲಿಟಿ ಬೇಕು, ಮತ್ತು ಎಜುಕೇಷನ್ ಬೇಕು, ಒಳ್ಳೆ ಬೀದಿ ಬೇಕು, ಒಳ್ಳೆ ದೀಪ ಬೇಕು, ಒಳ್ಳೆ ನೀರು ಬೇಕು. ಇದ್ರ ಬಗ್ಗೆ ಮಾತಾಡಿದ್ರೆ ಯಾವುದಾದ್ರೂ ಎಲೆಕ್ಷನ್ ಬಂದಾಗ, ಆವಾಗಲೇ ಭಾಸ್ಕರ್ ಸರ್ ಹೇಳ್ತಾ ಇದ್ರು, ಎಲೆಕ್ಷನ್ ಬಂದರೆ ಸಾಕು, ಹತ್ರ ಬಂದರೆ ಸಾಕು, ಹಿಂದೂ ಮುಸ್ಲಿಮ್ಸ್. ನಾನು ಹೇಳ್ತಾ ಇದ್ದೀನಿ, 3 ವರ್ಷದಿಂದ 3,92,000 ಜನ ನಮ್ಮ ಭಾರತ ದೇಶ ಸಿಟಿಸನ್ನ ಬಿಟ್ಬಿಟ್ಟು ಹೋಗಿದ್ದಾರೆ. ಯಾಕೆ ಹೋಗಿದ್ದಾರೆ? ಬರೀ ಇದೇ ಚರ್ಚೆ ಮಾತಾಡಿದ್ರೆ ಬೆಳಗ್ಗೆದ್ರೆ ಇಲ್ಲಿ ಸಂಪಾದನೆ ಮಾಡೋದು ಕಮ್ಮಿ, ಮಾತಾಡೋದು ಜಾಸ್ತಿ. ಏನಂದರೆ ಬರೀ ಹಿಂದೂ ಮುಸ್ಲಿಂ ಇದು ಬಿಟ್ಟರೆ ಬೇರೆ ಏನೂ ಇಲ್ಲ. ಓಕೆ ಬರ್ತೀನಿ ನಾನು. ನಿಮ್ಮ ಫಸ್ಟ್ ಕಾಮೆಂಟ್ ಸರ್. ರಾಜು ಅವರೇ, ಬರ್ತೀನಿ ರಘು ಅವರೇ. ಮೇಡಮ್ ಅವರೇ, ಈಗ ಭಾರತದಲ್ಲಿ ಪ್ರಥಮವಾಗಿ ಒಬ್ಬ ವ್ಯಕ್ತಿ ರಾತ್ರಿ ಮನಗದ ಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಸ್ಟಾರ್ಟ್ ಆಗೋದು ಸುಪ್ರಭಾತದಿಂದ. ನಮ್ಮ ಭಾರತೀಯತೆಯ ಒಂದು ಭಾಗನೇ ಸುಪ್ರಭಾತ. ಅಂಥ ಒಂದು ವಿಚಾರದಲ್ಲಿ ಇವತ್ತು ನಾವು ಕೇರಳದಲ್ಲಿ ಈಗ ಏನು ಈ ಒಂದು ಸುಪ್ರಭಾತವನ್ನು ದೇವಸ್ಥಾನಗಳಲ್ಲಿ ಮೊಳಗಿಸಿದರೆ ಆಚೆ ಕೇಳಿಸ್ಬಾರ್ದು, ಇವೆಲ್ಲ ಯಾರು ಮನುಷ್ಯರಾಗಿರ್ತಕ್ಕಂಥದ್ದು ಮಾಡ್ತಕ್ಕಂಥ ಕಾನೂನಲ್ಲ ಇದು. ಯಾಕೆಂದರೆ ಇವತ್ತು ಒಬ್ಬ ಮನುಷ್ಯ ತನ್ನ ಬೆಳಗಿನ ಒಂದು ದೇವರಿಗೆ ಕೈ ಮುಗಿದ ತಕ್ಷಣ ಆ ಒಂದು ಸುಪ್ರಭಾತವನ್ನು ಕೇಳಿದಾಗ ಅವ್ರ ಮನಸ್ಸಿಗೆ ಎಲ್ಲೋ ಒಂದು ಹಿತ ಅನಿಸುತ್ತೆ. ಒಂದು ಧ್ಯಾನ ಮಾಡೋ ರೀತಿಯಲ್ಲಿ ದೇವರ ಈ ಒಂದು ಭಕ್ತಿಗೀತೆಗಳನ್ನು ಕೇಳಿದಾಗ ಅವರ ಮನಸ್ಸು ಪರಿಶುದ್ಧವಾಗಿ ಒಂದು ಒಳ್ಳೆಯ ವಾತಾವರಣಕ್ಕೆ ಹೋಗೋಣ ಅನ್ನೋದು ಬರುತ್ತೆ. ಅಂಥ ವಿಚಾರಗಳನ್ನು ಇವರೇನು ಇವತ್ತು ಬೇಡ, ಈ ಒಂದು ಭಕ್ತಿಗೀತೆಗಳನ್ನೇ ನಾವು ಇಲ್ಲಿ ದೇವಸ್ಥಾನದಿಂದ ಆಚೆ ಕೇಳಿಸ್ಬಾರ್ದು,
ಇಂಥದ್ದೆಲ್ಲ ಕಾನೂನು ಇವ್ರು ಏನು ತಂದು ಮಾಡ್ತಾ ಇದ್ದಾರೆ, ಇದು ತುಂಬ ತಪ್ಪು. ಯಾಕಂದರೆ ಒಬ್ಬ ವ್ಯಕ್ತಿ ಇವತ್ತು ಭಾರತದಲ್ಲಿ ಬದುಕ್ತಾನೆ ಅಂದರೆ ಅದು ನಮ್ಮ ಪುಣ್ಯ. ಇವತ್ತು ನಾವು ಪುಣ್ಯಭೂಮಿ, ದೇವಭೂಮಿ, ತ್ಯಾಗಭೂಮಿ ಅಂತ ಭಾರತವನ್ನು ಕರಿತಾ ಇರೋದೇ ಈ ಒಂದು ಎಲ್ಲ ಸಂಸ್ಕೃತಿಯನ್ನು ಒಳಗೊಂಡಂತೆ. ಇಂಥ ಒಂದು ವಿಚಾರದಲ್ಲಿ ಯಾವತ್ತು ಇವರು ಈ ಥರ ಒಂದು ಸ್ಲೋಗನ್ಗಳನ್ನು ಮತ್ತು ಈ ಒಂದು ಭಕ್ತಿಗೀತೆಗಳನ್ನು ವಿರೋಧಿಸ್ತಾರೆ, ಅಲ್ಲಿಗೆ ಇವರ ಭವಿಷ್ಯವೇ ಕುಂಠಿತ ಆಗುತ್ತೆ ಮೇಡಮ್. ಓಕೆ, ರಘು ದೊಡ್ಡೇರಿ ಅವರೇ, ಮಾಧ್ಯಮದವರು ಏನು ಚರ್ಚೆ ಮಾಡಬೇಕು, ಏನು ಪ್ರಸಾರ ಮಾಡಬೇಕು ಅಂತ ಹೇಳೋ ನಿಮಗೆ ಡೆಫಿನೆಟ್ಲಿ ನೀವು ಹೇಳಬಾರ್ದು, ನೀವು ತಿದ್ದಬಾರ್ದು ಅಂತಲ್ಲ, ಬಟ್ ತಿದ್ದಿಸ್ಕೊಳ್ಳೋ ಹಂತದಲ್ಲಿ ನಾವು ಇದ್ದೀವಾ, ತಪ್ಪು ಮಾಡಿದ್ದೀವ ಅನ್ನೋ ಪ್ರಶ್ನೆ ಬರುತ್ತೆ. ಯಾಕೆ ಅಂತ ಹೇಳ್ತೀನಿ. ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಬೇಕು, ಅಭಿವೃದ್ಧಿ ಬಗ್ಗೆ ನ್ಯೂಸ್ ಪ್ರಸಾರ ಆಗಬೇಕು ಅನ್ನುವ ನೀವು ಇತ್ತೀಚೆಗೆ ನಿಮ್ಮ ಸರ್ಕಾರದಲ್ಲಿ ಅನುದಾನ ಸಿಕ್ಕಿಲ್ಲ ಅಂತ ನಿಮ್ಮದೇ ಪಕ್ಷದ ಶಾಸಕ ಸದನದಲ್ಲಿ ಗೊಳೋ ಅಂತ ಹೇಳ್ತಾರೆ. ಅಭಿವೃದ್ಧಿ ಅನ್ನೋ ಹೆಸರು ಸಿಎಂ ಅವ್ರು ಆಗ್ತಾರೆ, ಇವ್ರು ಹೋಗ್ತಾರೆ, ಇಲ್ಲಿ ಬರ್ತಾರೆ, ಡೆಲ್ಲಿ ಫ್ಲೈಟು ಅಂದ್ಕೊಂಡು ಎಷ್ಟು ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿದಿರಿ. ಅಭಿವೃದ್ಧಿ ಮಾಡಿದಿರಾ ಬೇಡ, ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗಿದೆ ಕಾಂಗ್ರೆಸ್ನಲ್ಲಿ. ನೀವುಗಳು ಇಂಥದ್ದನ್ನೇ ಪ್ರಸಾರ ಮಾಡಿ, ಇಂಥದ್ದನ್ನೇ ಡಿಬೇಟ್ ಮಾಡಿ ಅಂತ ಹೇಳುವ ನೈತಿಕತೆಯನ್ನು ಇನ್ನೂ ಉಳಿಸ್ಕೊಂಡಿದ್ದೀರಾ? ಇದು ನನ್ನ ಪ್ರಶ್ನೆ. ನೋಡಿ, ಮೊದಲನೇದಾಗಿ ತಾವು ಏನು ಪ್ರಶ್ನೆಯನ್ನ ಎತ್ತಿದ್ದೀರಿ, ನಮ್ಮ ಶಾಸಕರು ಅನುದಾನ ಸಿಕ್ಕಿಲ್ಲ ಅಥವಾ ಇನ್ನೊಬ್ರು ಸಿಕ್ಕಿಲ್ಲ ಅಂತ ಹೇಳಿದ್ರೆ, ಕರ್ನಾಟಕ ರಾಜ್ಯದಲ್ಲಿ ಫಸ್ಟ್ ನಾವು ಇಡೀ ದೇಶದಲ್ಲಿ ಹೈಯೆಸ್ಟ್ GSDP ಇರ್ತಕ್ಕಂಥದ್ದು ಕರ್ನಾಟಕ, ಹೈಯೆಸ್ಟ್ ಎಂಪ್ಲಾಯ್ಮೆಂಟ್ ಜನರೇಟ್ ಆಗಿರ್ತಕ್ಕಂಥದ್ದು ಕರ್ನಾಟಕ, ಲೋಯೆಸ್ಟ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಇರ್ತಕ್ಕಂಥದ್ದು ಕರ್ನಾಟಕ. ಇಡೀ ದೇಶದಲ್ಲಿ 11 ಸೆಕ್ಟರ್ ನಲ್ಲಿ ಕರ್ನಾಟಕ ಮುಂದಿದೆ. ಅಂದ್ರೆ ಸೊ ಇಡೀ ದೇಶಕ್ಕೆ ಉದ್ಯೋಗವನ್ನ ಸೃಷ್ಟಿ ಮಾಡ್ತಾ ಇರ್ತಕ್ಕಂಥ ಒಂದು ರಾಜ್ಯ ಕರ್ನಾಟಕ. ಇಡೀ ದೇಶಕ್ಕೆ 9.4% GDP ಅಂದ್ರೆ ಕರ್ನಾಟಕ ರಾಜ್ಯದ 7 ಕೋಟಿ ಕನ್ನಡಿಗರ ಬೆವರಿನ ಹನಿಯಿಂದ 10% ಕ್ಲೋಸ್ ಟು 10, ಸುಮಾರು 10% ಕೇಂದ್ರ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಾ ಇರ್ತಕ್ಕಂಥದ್ದು ಕರ್ನಾಟಕದ ಜನತೆಗಳು. ಈ ಅಂದ್ರೆ ಕರ್ನಾಟಕ ನಾವು ಸಾಕ್ತಾ ಇರ್ತಕ್ಕಂಥದ್ದಲ್ಲ, ನಾವು ಬೇರೆ ರಾಜ್ಯವನ್ನ ನಾವು ಸಾಕ್ತಾ ಇದ್ದೇವೆ. ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಬಿಹಾರ, ರಾಜಸ್ಥಾನ್ ಈ ರಾಜ್ಯಗಳಿಗೆ ಕರ್ನಾಟಕದ ದುಡ್ಡು ಹೋಗ್ತಾ ಇದೆ. ಲೈವಿಗೆ ಸಿಗ್ತಿಲ್ಲ, ನಾನು ಇಂಟರಪ್ಟ್ ಮಾಡಿದ್ರೆ ಅವರಿಗೆ ಫಸ್ಟ್ ಸ್ವಲ್ಪ ಸೆಕೆಂಡ್ಸ್ಗಳು ಅಂತರ ಇರುತ್ತೆ. ಮೇಜರ್ ಆಗಿ ಇವತ್ತು ಅನುದಾನ ಸಿಗ್ತಾ ಇಲ್ಲ ಅಂತ ಕಾಂಗ್ರೆಸ್ನವರು, ಅನುದಾನ ಕೊಡ್ತಾ ಇಲ್ಲ ಅಂತ ಬಿಜೆಪಿ ಅವರು ಪ್ರಶ್ನೆ ಮಾಡಿದ್ರೆ ಬಹುಶಃ ಡ್ರಾಮಾ ಮಾಡ್ತಾ ಇದಾರೆ, ಕಾಂಗ್ರೆಸ್ ಬಗ್ಗೆ ಕಪ್ಪು ಚುಕ್ಕಿ ತರೋಕ್ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಅನ್ಕೊಳ್ಬಹುದು. ನಿಮ್ಮದೇ ಪಕ್ಷದ ಶಾಸಕರುಗಳು ಕೇಳಿದಾಗ್ಲೂ ನೀವು ಇದೇ ಉತ್ತರ ಕೊಡ್ತೀರಾ. ಅಭಿವೃದ್ಧಿ ಕಾಂಗ್ರೆಸ್ ಪಕ್ಷದಲ್ಲಿ ಏನಾಗಿದೆ ಅಂತ ಕೇಳ್ಬೋದಾ ಸರ್? ನೀವೇ ಘೋಷಣೆ ಮಾಡಿರುವ ಗ್ಯಾರಂಟಿಗಳಾದ್ರೂ ಸರಿಯಾಗಿ ಜನಕ್ಕೆ ಸಿಗ್ತಾ ಇದೆಯಾ ಅಂತ ಕೇಳಲ್ಲ? ಇದೆಲ್ಲದ್ರ ನಡುವೆ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ರಿ ಅಂತ ನಮಗೆ ಅಷ್ಟು ಗಟ್ಟಿ ಧ್ವನಿಯಲ್ಲಿ ಪ್ರಶ್ನೆ ಕೇಳ್ತೀರಾ ಅಂದ್ರೆ ಆ ನೈತಿಕತೆ ಇನ್ನೂ ಕೂಡ ನೀವು ಉಳಿಸ್ಕೊಂಡಿದ್ದೀರಾ? ಹೌದು, ಉಳಿಸ್ಕೊಂಡಿರೋದಕ್ಕೋಸ್ಕರನೇ ಕಾಂಗ್ರೆಸ್ ಸರ್ಕಾರ ಉದಾಹರಣೆಗಳು ಸಿಗ್ಬೋದಾ ನಮ್ಗೆ ರಘು ದೊಡ್ಡೇರಿ ಅವರೇ? ಕರ್ನಾಟಕದ ಬೆಂಗಳೂರಿನಲ್ಲಿ 1.5 ಗೌರ್ಮೆಂಟ್ ಕೆಲಸ ಸಿಕ್ಕಿಲ್ಲ, ನನ್ನ ವಯಸ್ಸೇ ಮುಗ್ದೋಯ್ತು ಅಂತ ನಿನ್ನೆ ರೈಲ್ವೆ ಟ್ರ್ಯಾಕಿಗೆ ಒಬ್ಬ ಹೆಣ್ಣು ಮಗಳು ತಲೆ ಕೊಟ್ಟು ಸತ್ತಿದ್ದಾಳೆ. ಸಂಬಳ ಕೊಟ್ಟಿಲ್ಲ ಅಂತ ಲೈಬ್ರರಿಯನ್ ಒಬ್ಬ ಪಾಪ 50 ವರ್ಷನೋ 55 ವರ್ಷನೋ ಆ ಒಂದು ಯಾವ್ದು ಗ್ರಾಮ ಪಂಚಾಯಿತಿಯ ಕಿಟ್ಕೆಗೆ ನೇಣು ಹಾಕೊಂಡು ಸತ್ತಿದ್ದಾರೆ. ರೋಡ್ ಅಲ್ಲಿ ಮೊನ್ನೆ ತಾನೇ ಒಂದು ಆಕ್ಸಿಡೆಂಟ್ ಆಗಿ ಅಣ್ಣನ ಮುಂದೆ ಒಬ್ಬ ಹೆಣ್ಮಗಳು ತಂಗಿ ಜೀವ ಬಿಟ್ಟಿದ್ದಾಳೆ. ಇಂಥದ್ದು ಹೇಳ್ಕೊಂಡು ಎಷ್ಟು ಬೇಕು ನಿಮ್ಗೆ ಉದಾಹರಣೆ? ಅಲ್ಲ, ನೀವು ಹೇಳ್ತಾ ಇದ್ರೆ ನಾನು ಮಾತಾಡೋದು ಕರ್ನಾಟಕದಲ್ಲಿ ನೋಡಿ, ಏನು ಮೊನ್ನೆ ಪ್ರೊಟೆಸ್ಟ್ ಧಾರವಾಡದಲ್ಲಿ ಪ್ರೊಟೆಸ್ಟ್ ಆಯ್ತು. ಇಡೀ ದೇಶದಲ್ಲಿ ಹೈಯೆಸ್ಟ್ ಎಂಪ್ಲಾಯ್ಮೆಂಟ್ ಜನರೇಟ್ ಆಗಿರ್ತಕ್ಕಂಥದ್ದು ಕರ್ನಾಟಕ, ಸೆಕೆಂಡ್ ಹೈಯೆಸ್ಟ್ ಇನ್ನು ಕರ್ನಾಟಕ ಗುಜರಾತ್. ಸೊ ಇಡೀ ದೇಶದಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಸರಿಸುಮಾರು 50 ಲಕ್ಷ ಉದ್ಯೋಗಾವಕಾಶದ ಬಗ್ಗೆ ನಂಬರ್ಸ್ ಕೊಡ್ತಾ ಇದ್ರಲ್ಲ ರಘು ದೊಡ್ಡೇರಿ ಅವರೇ, ಒಂದ್ ಸೆಕೆಂಡ್ ನಾನು ನಿಮಗೆ ಟೈಮ್ ಕೊಡ್ತೀನಿ. ಕೇಳಿ ಸರ್, ಇಲ್ಲಿ ಒಂದ್ ಸೆಕೆಂಡ್ ನಾನು ನಿಮಗೆ ಟೈಮ್ ಕೊಡ್ತೀನಿ. ನಂಬರ್ಸ್ ಕೊಡ್ತಾ ಇದ್ದೀರಲ್ಲ, ಲೆಕ್ಕಾಚಾರಗಳು ಎಷ್ಟೆಷ್ಟು ಉದ್ಯೋಗಾವಕಾಶದ್ದು ಅಂತ. ಬಹುಶಃ ನಿಮ್ಮ ಪಕ್ಷದಲ್ಲಿ ಆಫೀಸರ್ಸ್ಗಳು ಮಿನಿಸ್ಟರ್ನೇ ಬಿಟ್ಟಿಲ್ಲ, ಯಾಮಾರಿಸಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಬಿಟ್ಟಿಲ್ಲ, ತಪ್ಪು ಅಂಕಿಅಂಶ ಹೇಳಿದ್ದಾರೆ. ಪಾಪ ಸೆಷನ್ ಅಲ್ಲಿ ಎಲ್ಲರೂ ನಗಾಡಂಗ್ ಆಗ್ಬಿಡ್ತು ಅವ್ರ ಬಗ್ಗೆ. ನಿಮಗೆ ಒಳ್ಳೆ ಕರೆಕ್ಟ್ ಆಗಿರೋ ಲೆಕ್ಕ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ತಾ ಇದ್ದೀರಾ?